ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಗೈಸ್, ನಾವಿವತ್ತು ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ತುಂಬಾ ವಿಶೇಷ, ಯಾಕಂದರೆ ಅದು ನಮ್ಮ ಮನೆ ದೇವರು. ಅದು ಬಂದ್ಬಿಟ್ಟು ಮುಗುಳಿಕಟ್ಟೆ ಕ್ಷೇತ್ರದಲ್ಲಿರೋದು, ಎಗಟಿನಿಯರು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ. ಇಲ್ಲಿ ಗುಡ್ಡ ಇದೆ ದೇವ್ರದ್ದು. ನಾವು ಇಲ್ಲಿಗೆ ಬಂದಿದ್ದೀವಿ, ಬನ್ನಿ ನೋಡೋಣ. ಮೇಲಿಂದ ಬರಬೇಕು. ಬನ್ನಿ ಹೋಗೋಣ. ನಮ್ಮ ಜೊತೆ ನಮ್ಮ ಪಪ್ಪ ಇದ್ದಾರೆ. ಹೇಗೆ ಅನಿಸ್ತಿದೆ ಗಾಯತ್ರಿ? ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ನಾವು ಈ ದೇವಸ್ಥಾನಕ್ಕೆ ಬರ್ತೆ. ತುಂಬ ಬದಲಾವಣೆ ಆಗಿದೆ ಅಲ್ಲಾಗನು. ಆ್ಯಕ್ಚುಲಿ ಇವತ್ತಿಲ್ಲಿ ಏನದು ಜಾತ್ರೆ ಕೂಡ ಇದೆ. ವರ್ಷಕ್ಕೊಂದ್ಸಲ ಇಲ್ಲಿ ಏಕಾದಶಿಯಲ್ಲಿ ಸ್ಪೆಷಲ್ಲಾಗಿ ಜಾತ್ರೆ ಆಗುತ್ತೆ. ಸೊ ಇವತ್ತು ಬಂದಿರೋದು ಇಲ್ಲಿಗೆ ತುಂಬಾ ಖುಷಿ ಇದೆ. ಎಷ್ಟಿರ್ಬೋದು ಸ್ಟೆಪ್ಸ್ ಇವು? ಎಷ್ಟಿದಾವಪ್ಪ? ಆ ಕಡೆಯಿಂದ ಬರೋವಾಗ ಎಣಿಸ್ಬೇಕಲ್ಲ. ಫಸ್ಟಿಂದನೇ ಎಣ್ಸ್ಕೊಂಬರ್ಬೋದಿತ್ತಾ? ಅಲ್ಲ, ಅಷ್ಟೊಂದೇನು ಉದ್ದ ಇಲ್ಲ ಗೈಸ್, ಹೋಗ್ಬೋದು. ಹಾಗೆ ಇಲ್ಲಿ ಹುಷಾರಾಗಿ ಅಂದರೆ ಫುಲ್ಲು ನೀಟಾಗಿ ಬರಬೇಕು. ಸ್ನಾನ ಮಾಡಿ ನಾನ್ ವೆಜ್ ಏನೋ ತಿಂದೆ, ಯಾಕಂದರೆ ಇಲ್ಲಿ ಜೇನು ಕೂಡ ಇದ್ದಾವೆ. ಆ ಥರ ಏನಾದರೂ ಮಡಿ ಸರಿಯಾಗಿ ಮೈಲ್ಗೆ ಆದರೆ ಜೇನು ಕೂಡ ಕಡಿಯೋ ಚಾನ್ಸಸ್ ಇರುತ್ತೆ. ಅಪ್ಪ ಇದು ಗುಡ್ಡ ಅಲ್ಲಪ್ಪ, ಗುಡ್ಡನ ಈ ಥರ ಮಾಡಿರೋದು. ಗುಡ್ಡ ಆ್ಯಕ್ಚುಲಿ ಗುಡ್ಡ ತೋರಿಸ್ತೀನಿ ಚಂದ ಮಾಡೋರು. ಇದೆಲ್ಲ ಕಲ್ಲಿಂದು ಗುಡ್ಡ ಫುಲ್ಲು. ಸ್ಟೆಪ್ಸ್ ಕೂಡ ಮಾಡಿಸಿದ್ದಾರೆ ಕಲ್ಲಿಂದೇನೆ. ಇದೂ ಗುಡ್ಡನ್ನು ಕಿತ್ಬಿಟ್ಟು ಮಾಡಿರೋದು ಈ ಥರ. ಒಂದು 100 ಇರ್ಬೋದು. ಮುಂಚೆ ಇರಲಿಲ್ಲ, ಎಷ್ಟು ಒಂದು 7-8 ಇಯರ್ಸಿಂದ ಮಾಡಿರೋದಲ್ಲ. ಡೆಕೋರೇಷನ್ ಕೂಡ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇದು ಬಂದು ಇವತ್ತು ಮಧ್ಯಾಹ್ನ ತೇರು. 2 ಗಂಟೆ ಮೇಲೆ ತೇರು ಇದೆ. ವ್ಯೂ ಹೆಂಗೆ ಕಾಣ್ತಿದೆ ತೋರಿಸ್ತೀನಿ. ಸ್ಟೋರಿ ಹೇಳಿ. ಪಕ್ಕದಲ್ಲಿ ಗುಹೆ ಇದೆ. ಏನಾದ್ರು ತಪ್ಪು ಮಾಡಿದರೆ ಮೇಲೇ ಬಿಟ್ಕೊಳಲ್ಲ, ಅಲ್ಲಿ ಕೆಳಗಿಂದ ಹಂಗೆ ಹೋಗ್ಬೇಕು. ಆಮೇಲೆ ಕರಡಿ ಏನಾದ್ರು ತೊಂದರೆ ಏನಾದ್ರು ಇದು ಮಾಡ್ಕೊಂಬಂದ್ರೆ ಶುದ್ಧವಾಗಿ ಬರ್ಬೇಕು ಇಲ್ಲಿಗೆ. ಇಲ್ಲದೆ ಹೋದ್ರೆ ಮೇಲೇ ಬಿಟ್ಕೊಳಲ್ಲ. ಸ್ಟಾರ್ಟಿಂಗಲ್ಲೇ ತೋರಿಸ್ಬಿಡುತ್ತೆ, ಮೇಲೇ ಬಿಟ್ಕೊಳಲ್ಲ. ಇದು ಎಷ್ಟು ವರ್ಷ ಆಗಿದೆ ಇಲ್ಲಿ ಬಂದು? ಇದು ಗೊತ್ತಿಲ್ಲ, ಹೊಡೆದು ಮೂಡಿರೋದು. ಅದ್ರ ಮೇಲೆ ಮತ್ತೆ ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ. ಕೆಳಗಡೆ ಚಿಕ್ಕದಾಗಿದೆ ಅದು, ಅದ್ರ ಕೆಳಗಡೆ ಅದ್ರ ಮೇಲಕ್ಕೆ ನಿಲ್ವಂಗಿ ಟೈಪ್ ವಿಗ್ರಹ ನಿಲ್ಸಿದ್ದಾರೆ. ಅಂದ್ರೆ ಇದು ಮೇನ್ ಏನಕ್ಕೆ ದೇವರು ಇದು ಅಂದ್ರೆ, ಈ ಮಕ್ಕಳಿರಲ್ವಲ್ಲ, 10 ವರ್ಷ 20 ವರ್ಷ ಹಿಂಗಲ್ಲ, ಇಲ್ಲಿಗೆ ಬಂದು ನಡ್ಕೊಂಡ್ರೆ ಪಕ್ಕ ಮಕ್ಕಳಾಗುತ್ತೆ. ಅದರಲ್ಲಿ ಎತ್ತಿದ ಕೈ. ಆದರೆ ಭಕ್ತರು ಜಾಸ್ತಿ ಬರೋದು ಇಲ್ಲಿ. ಡೈಲಿ ಪೂಜೆನೆ. ಎಲ್ಲೆಲ್ಲಿಂದ ಎಲ್ಲ ಬಂದಿದ್ದಾರೆ? ಅಯ್ಯೋ, ಇದಕ್ಕೆಲ್ಲ ಫಾರಿನಲ್ಲೆಲ್ಲ ಇದ್ದಾರೆ, ಅಲ್ಲೆಲ್ಲ ಇದ್ದಾರೆ, ಅಲ್ಲಿಂದನೂ ಬರ್ತಾರೆ. ಇವತ್ತೆಲ್ಲ ಬರ್ತಾರೆ ಸಂಜೆ ಅವರು. ಶನಿವಾರ ಭಾನುವಾರ ಇಲ್ಲೇ ಮಾಡೋದು. ನನ್ನ ಸಂತರ್ಪಣೆ ಇದೆ. ಈಗ ರಥೋತ್ಸವದಲ್ಲಿ 1 ವಾರ ಊರೊಳಗಡೆ, 1 ವಾರ ಬೇರೆ ದಿನ ಇಲ್ಲಿ ಶನಿವಾರ ಭಾನುವಾರ, ಪ್ರತಿ ಶನಿವಾರ ಭಾನುವಾರ ಅಲ್ಲಿ 2 ದಿನ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಪೂಜೆ? ಬೆಳಗ್ಗೆ 10ರಿಂದ 5 ತನಕ ಇರುತ್ತೆ ಇಲ್ಲಿ. 5 ಗಂಟೆವರೆಗೂ ಇರುತ್ತೆ. ಪೂಜಾರು ಒಬ್ರೇನಾ ಅಥವಾ ಜಾಸ್ತಿ ಭಕ್ತಾದಿಗಳು ಇರ್ತಾರೆ? ಅಲ್ಲ, ಪೂಜಾರು ಒಬ್ರೇನಾ ಅಥವಾ ಅವ್ರ ಜೊತೆ 2-3 ಜನ ಅರ್ಚಕರು ಇರ್ತಾರೆ. ಭಟ್ರು ಬೇರೆ, ಅಡಿಗೆ ಮಾಡೋದು. ರೆಸಿಪ್ಟ್ ಏನಾದ್ರು ತಗೋಬೇಕಾ? ರೆಸಿಪ್ಟು ಚೀಟಿ ಏನಾದ್ರು ಬರುತ್ತೆ? ಅಭಿಷೇಕ ಇದು ಪೂಜೆಗೆಲ್ಲ ಮಾಡಿಸೋದಾದ್ರೆ ರೆಸಿಪ್ಟ್ ಹಾಕ್ಸ್. ದೇವ್ರು ಕೇಳೋದಾದ್ರೆ ಹಂಗೇನಿಲ್ಲ, ಫ್ರೀ ಊರೊಳಗಡೆ. ಇದು ಮೊಗ್ ಮುಡ್ಸಿ ಅಪ್ನೆ ಕೇಳ್ತಾರಲ್ಲ, ಮಿಗ್ಗಲ್ಲಪ್ಪನೆ ಕೇಳೋದಕ್ಕೆಲ್ಲ ಇಲ್ಲೇನು ದುಡ್ಡು ತಗೊಳಲ್ಲ, ಅದೆಲ್ಲ ಫ್ರೀ ಇದು ಮಾಡ್ಕೊಡ್ತಾರೆ. ಪಂಡಿತರ ಮನೆ ಆನಂದ. ಸಾಕು 2 ಬರ್ತೀನಿ. ಇವಾಗ ಒಳಗಡೆ ಹೋಗೋಣ ಬನ್ನಿ. ನಮಸ್ಕಾರ ಸುಮಿತ್. ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿರುವಂತಹ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಯಾಕಂದರೆ ಆಲ್ರೆಡಿ ನಮಗೆ 20K ಫಾಲೋವರ್ಸ್ ಆಗಿದ್ದಾರೆ. ಫಾಲೋ ಆಗಿರುವಂತಹ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನಾವು ನಿಮಗೆ ಎಂಟರ್ಟೈನ್ ಮಾಡೋದಕ್ಕೆ ರೆಡಿ ಇದ್ದೀವಿ. ಹಾಗೆ ಗಾಯ್ಸ್, ನಾವೊಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದ್ರ ಹೆಸರು ಬಂದು GG ಕಲೆಕ್ಷನ್ ಸ್ಯಾರಿ ಆ್ಯಂಡ್ ಕ್ಲಾತಿಂಗ್. ಆ ಪೇಜಲ್ಲಿ ನೀವು ಟ್ರೆಂಡಿಂಗ್ ಆಗಿರೋಂಥ ಸ್ಯಾರೀಸ್ ಮತ್ತು ಕ್ಲಾತಿಂಗ್ ಕಲೆಕ್ಷನ್ಸ್ ನೋಡ್ಬೋದು. ಇಲ್ಲಿವರೆಗೂ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಅದೇ ಥರ ಆ ಪೇಜ್ಗೂ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲಿರಲಿ. ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಊರೊಳಗೆ ಬಂದಿದ್ದೀವಿ. ಜಾತ್ರೆ ಇದೆ, ಸೊ ಇಲ್ಲಿ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಹೇಗಿದೆ ತೋರಿಸ್ತೀವಿ ಬನ್ನಿ.
ನಾಳೆ ಕೂಡ ಜಾತ್ರೆ ಇರುತ್ತೆ. 2 ದಿನ ಅಲ್ಲ? ನಾಳೆ ಬೆಳಗ್ಗೆ ತೇರು ಇರುತ್ತೆ, ಇವತ್ತು ಮಧ್ಯಾಹ್ನ ತೇರು. ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಹೊರಗಡೆ ಇರೋ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲೋಗಿದ್ದು ನಾವು ಮೂಲಸ್ಥಾನ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಜನ ಇದ್ದರು. ಸೊ ಇಲ್ಲಿಗಾದ್ರೂ ಟ್ರೈ ಮಾಡೋಣ, ನೋಡೋಣ ಬನ್ನಿ. ಗೈಸ್ 20 ರೂಪಾಯಿ ಲಾಟ್ರಿ ಟಿಕೆಟ್ ಅಲ್ಲ, ಲಾಟ್ರಿ ಏನೇನೋ ಇದೆ ಅನಿಸುತ್ತೆ. ಅದು ತಗೊಳ್ಳೋಣ, ಆ ಕಡೆಯಿಂದ ಬರುತ್ತಲ್ಲ. ನಮ್ಮ ಅಪ್ಪ ಇಲ್ಲಿದ್ದಾರೆ. ಹಲೋ ಸರ್. ಸ್ಲೋ ತುಂಬ ಜನ ಇದ್ದಾರೆ ಈಗ. ಅಲ್ಲೊಂದು ದರ್ಶನವಂತೂ ಮಾಡಿದ್ವಿ ಇಲ್ಲಿ. ಸದ್ಯಕ್ಕೆ ಇಲ್ಲಂತೂ ದರ್ಶನ ಸಿಕ್ತು, ದೇವ್ರ ದರ್ಶನ. ಸೊ ಇವಾಗ ಜಾತ್ರೆ ಏನಾದ್ರು ಶಾಪಿಂಗ್ ಕೊಡ್ಸಕನು ಏನು ತಗೊಂಡ್ರೆ 20 ರೂಪೀಸ್ ಇದೆ. ಬನ್ನಿ ನೋಡೋಣ. ಈ ಥರ ಕ್ಲಿಪ್ಸ್ ಚೆನ್ನಾಗಿರಲ್ವಾ? ಅದೇನು ಪೀಟ್ ತಗೋ, ಈ ಕಡೆ ಇದಾ ತಗೊಳ್ಳ? ಸೇಮ್ ಕಲರ್ ಇದೆ. ಇದು ಚೆನ್ನಾಗಿದೆ ಅಲ್ಲ? ಇದು ಕೊಡಿ. ಬೇಡ ಕೊಡಿ. ನಮ್ಮ ಮಮ್ಮಿ ಮತ್ತೆ ಬರ್ತಾರೆ, ಅವ್ರು ತಗೋತಾರೆ. ಈ ಕರ ಹಾಕಿದ್ರ? ಇದು ಬೇಕಿತ್ತು. ಎಷ್ಟು ಜಾತ್ರೆ ಮಾಡಿಲ್ಲ. ಸೀಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಭೇಟಿಯಾಗೋಣ. ನಮಸ್ಕಾರ.